ಹಲೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಯಾರು ಬೇಕು? ಅಯ್ಯ ಅವ್ರು ಎಲ್ಲಿ? ಅಯ್ಯ, ಹಲೋ, ಅವ್ರು ಎಲ್ಲಿ? ಮೇಲೆ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಯಸ್. ಹಾಯ್. ನೀನಾ? ಕೋಪ ಮಾಡ್ಕೋಬೇಡಿ, ನಾನು ಬೇಕು ಅಂತ ಏನು ಮಾಡ್ಲಿಲ್ಲ. ಅದು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ನಂಗೆ ಗೊತ್ತು ತಪ್ಪು ಮಾಡೋದು ಅಪರಾಧ ಅಂತ, ಆ ಅಪರಾಧಿನ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡೋದು ಇನ್ನೂ ದೊಡ್ಡ ಅಪರಾಧ ಅಂತ ಗೊತ್ತಿದ್ಮೇಲೆ ಯಾಕೆ ಮಾಡಿದ್ರಿ? ನೋಡಿ 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 ನೋಡಿ, ನಿಮ್ ಕೋಪ ನನ್ ಮೇಲೆ ಇನ್ನೂ ಹೋಗಿಲ್ಲ. ಒಂದ್ಸಲ ಹೇಳ್ಬಿಡಿ ಅಲ್ಲ, ನೀನು ಕ್ಷಮಿಸ್ಬಿಟ್ಟಿದ್ದೀರಾ ಅಂತ. ನೋಡಿ, ನಾನು ಯಾವ್ದೋ ಒಂದು ಮುಖ್ಯವಾದ ಫೈಲ್ ನೋಡ್ತಾ ಇದ್ದೀನಿ, ದಯವಿಟ್ಟು ನಂಗೆ ತೊಂದರೆ ಕೊಡಬೇಡಿ ಪ್ಲೀಸ್. ಅಯ್ಯಯ್ಯೋ, ನಿಜವಾಗ್ಲೂ ನಿಮ್ ನನ್ನ ಮೇಲೆ ಕೋಪ ಬಂದಿದೆ. ಅದು ನನ್ ಬೇಕು. ನೀವು ಸಾರಿನಾ ಈ ರೀತಿನೂ ಕೇಳ್ತೀರಾ? ಸಾರಿ ಸಾರಿ. ಸರಿ ಸರಿ, ನೀನು ಹೊರಡು. ನೀವು ನಂಗೆ ಕ್ಷಮಿಸಿದಿರೋದು ಒಂದ್ ಮಾತು ನಿಮ್ ಬಾಯಿಂದ ಬರೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ. ಅಮ್ಮ ತಾಯಿ, ಆಯ್ತು ಕ್ಷಮಿಸಿದ್ದೀನಿ, ಹೋಗು. ಹೋಗು ಅಂತ ಹೇಳಂದಲ್ಲ, ಇನ್ನೂ ಯಾಕಿಲ್ಲೇ ನಿಂತಿದ್ಯಾ? ಈಗೇನಾಯ್ತು? ಯಾಕೆ ಅಳ್ತಾ ಇದ್ಯಾ? ಸಾರಿ. ನೀವು ನಂಗೆ ಮುಟ್ಬಾರ್ದು ಜಾಗದಲ್ಲಿ ಮುಟ್ಬಿಟ್ರಿ. ಪೊಲೀಸ್ ಆಗ್ಬಿಟ್ಟು ಈಗೆಲ್ಲ ಮಾಡ್ಬಾರ್ದಾಗಿತ್ತು. ಸ್ವಲ್ಪ ಮೆತ್ತಗ್ ಮಾತಾಡ್ರಿ, ಯಾರನ್ನ ಕೇಳಿಸ್ಕೊಂಡ್ರೆ ಅನ್ಕೊಳ್ತಾರೆ. ರೇ ಮೆಲ್ಲಿಗೆ ರೀ, ಯಾರನ್ನ ರೇ 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 ಹಲೋ ಹಲೋ. ಇದೇನಮ್ಮ ಇದು? ಹೋಗ್ಬೇಕಾದ್ರೆ ಕೆಂಪು ರಸಗುಲ್ಲ ಹತ್ರ ಹೋದ್ರಿ, ಈಗ ಬರ್ಬೇಕಾದ್ರೆ ಕಾಕನಂಗಡಿ ಕಂಬಾರ್ ಕಟ್ತಾರ ಆಗ್ಬಿಟ್ಟಿದ್ರಲ್ಲ, ಅದ್ರ ಯಾರು ಏನ್ ಮಾಡಿದ್ರು? ಅದು ಅಯ್ಯ, ಅಯ್ಯೋ, ಏನ್ ಮಾಡ್ದ? ಅದು ಅವನು ನಂಗೆ ಮುಟ್ಬಾರ್ದು ಜಾಗದಲ್ಲಿ ಮುಟ್ಬಿಟ್ಟ. ಮುಟ್ಬಾರ್ದು ಜಾಗದಲ್ಲಿ ಮುಟ್ಬಿಟ್ಟ? ಎಲ್ಲಿ ಮುಟ್ಟ?